ಬ್ರೇಕ್ಫಾಸ್ಟ್, ಲಂಚು, ನೈಟ್ ಡಿನ್ನರ್ ಎಲ್ಲ 150 ಒಳಗಡೆ ನಾನ್ ವೆಜ್ ತಿನ್ಬೇಕಂದ್ರೆ ತುಂಬಾ ಸಲ ಟ್ರೈ ಮಾಡಿದ್ದೀನಿ ಫುಡ್. क्वालिटी फूड बहुत आमेले रीजनेबल फूड कम से कम 1 साल से इधर से खाना ले रहे हैं. సో హలో గైస్, వెల్కమ్ బ్యాక్ టు ద న్యూ వీడియో ఎపీ బాయ్ ఇన్ కర్ణాటక. సో ఫైనల్గా అయితే కనుక ఈ పొద్దు మనము స్ట్రీట్ సైడ్ ఫుడ్ నాన్ వెజ్ అయితే తినబోతున్నాం గైస్. సో ఇప్పుడైతే కనుక మనం బెంగళూరులో నాన్ వెజ్ లంచ్ టైంలో ఎక్కడ ఉంటుంది అలానే చూసి మనం అక్కడ విజిట్ చేసేసి తినేద్దాము నాన్ వెజ్ అనేది ఈరోజు. So finally we are came to the non-veg hotel guys. So today we are came to this hotel visiting. So then let's see what we are getting here non-veg items. ನಮಸ್ಕಾರ, ಇದು ನಮ್ದು ನಾನ್ ವೆಜ್ ಹೋಟೆಲ್. ಇಲ್ಲಿ ಮುದ್ದೆ, ಚಪಾತಿ, ಪರೋಟಾ, ರೈಸು, ಚಿಕನ್ ಸಿಗುತ್ತೆ, ಬೋಟಿ ಸಿಗುತ್ತೆ, ಒಳ್ಳೆ ತಲೆ ಮಾಂಸ ಸಿಗುತ್ತೆ. ನಮ್ಮ ತಂದೆ 20 ವರ್ಷದಿಂದ ರನ್ ಮಾಡ್ತಿದ್ದಾರೆ, ಇನ್ನ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಲೊಕೇಶನ್ ಬಂದು ರಿಂಗ್ ರೋಡು ಜೀಪ್ ಶೋರೂಮ್ ಹತ್ರ ಸಿಗುತ್ತೆ. ಬನ್ನಿ ಒಂದ್ಸರಿ ಟ್ರೈ ಮಾಡಿ, 100% ನೆಕ್ಸ್ಟ್ ಟೈಮ್ ನೀವೇ ಹುಡ್ಕೊಂಡ್ ಬರ್ತೀರಾ. ಹಪ್ಪಳ ಸಿಗಲ್ಲ ಇಲ್ಲಿ ನಾನ್ ವೆಜ್ ಹೋಟೆಲ್ ಇದು. ನಾನ್ ವೆಜ್ ಸಿಗುತ್ತೆ ನೋಡಿ. ಸರಿ, 4 ಎಲೆ 5 ಎಲೆ ಹಾಕಿದ್ದೀನಿ. ಚಿಕನ್ ಪಾರ್ಸಲ್ ಹೊಡಿತೀನಿ ನೋಡಿ. ನಮ್ಮ ಹೆಸರು ಪುನೀತ್ ಅಂತ. ನಾವಿಲ್ಲಿ ಒಂದು 5 ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದೀವಿ. ನಮ್ದು ನಾನ್ ವೆಜ್ ಹೋಟ್ಲು ಒಂದು 20 ಇಯರ್ಸ್ ಇಂದ ರನ್ನಿಂಗ್ ಮಾಡ್ತಾವ್ರೆ ನಮ್ಮ ಚಿಕ್ಕಪ್ಪ ಅವರು. ಎಲ್ಲ 150 ಒಳಗಡೆ ನಾನ್ ವೆಜ್ ತಿನ್ಬೇಕಂದ್ರೆ ಸಂಡೇ ಒಂದು ದಿವಸ ಕ್ಲೋಸ್ ಇರುತ್ತೆ, ಪ್ರತಿಯೊಂದು ದಿವಸನೂ ಓಪನ್ ಆಗಿರುತ್ತೆ. ಬೆಳಿಗ್ಗೆ 3 ಟೈಮ್ ಸಿಗುತ್ತೆ. ಬ್ರೇಕ್ಫಾಸ್ಟ್, ಲಂಚು, ನೈಟ್ ಡಿನ್ನರು 3 ಟೈಮು ಸಿಗುತ್ತೆ. ನೋಡಿ, ಇದು ಪರೋಟಾ, ಇದು ಪರೋಟಾ, ಇದು ಆಮ್ಲೆಟ್, ಇದು ಮುದ್ದೆ ನೋಡಿ, ಇದು ಮುದ್ದೆ, ಇದು ನೋಡಿ ತಲೆ ಮಾಂಸ, ಇದು. ಆಮೇಲೆ ಇದು ಬೋಟಿ ಕರಿ, ಇದು 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 ಬ್ರೆಡ್ ನೋಡಿ, ಚಿಕನ್, ಇದು ಚಿಕನ್ ಶೆರ್ವಾ, ಇದು ಓನ್ಲಿ ಶೆರ್ವಾ, ಓನ್ಲಿ ಶೆರ್ವಾ, ಇದು. ಇದು ನೋಡಿ ವೈಟ್ ರೈಸ್, ಇದು ವೈಟ್ ರೈಸ್, ನೋಡಿ ವೈಟ್ ರೈಸ್, ಇದು ಸಾಂಬಾರು, ಇದು ರಸಮ್, ಇದು. ಪರೋಟ ಯಾರಿಗೆ? ಬೋಟಿ 100 ಹಾಫ್ ಫುಲ್ ಇಲ್ಲ ಮಿನಿಮಮ್. ಚಿಕನ್ ಬೋಟಿ ತಲೆ
ಹಾಫ್ ರೈಸ್ ಒಂದು ಮುದ್ದೆ 2 ಮುದ್ದೆ ನೀವು ಮೊನ್ನೆ ಬಂದು 2 ಮುದ್ದೆ 2 ಆಮ್ಲೆಟ್ ಹಾಫ್ ರೈಸ್ ಅಲ್ಲ ತಗೊಳ್ಳಿ. 2 ಅಲ್ಲ 1 ಹಾಫ್ ರೈಸ್. ಅದೇ 1 ಹಾಫ್ ರೈಸ್. ಹಾ ಮುದ್ದೆ ಇಲ್ವಾ? ನಾನು ಒಂದು ಮುದ್ದೆ ಹಾಫ್ ರೈಸ್. ಹಾಫ್ ರೈಸ್. ಹಾಫ್ ರೈಸ್ ಅಷ್ಟೇನಾ? 535 ಒಂದು ಹೇಳಿ ಮೇಡಮ್. ಇಲ್ಲಿ ಫುಡ್ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಫುಡ್ನ, ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಹೋಮ್ ಫುಡ್ ಥರ ಇರುತ್ತೆ. ಸೊ ನಾನು ಡೈಲಿ ಬಂದುಬಿಟ್ಟು ಇಲ್ಲೇ ತಿಂತೀನಿ. ಎಲ್ಲ ಥರ ಆಪ್ಷನ್ಸ್ ಇದೆ, ಚಿಕನ್ ಆಪ್ಷನ್ಸು, ವೆಜ್ ಆಪ್ಷನ್ಸು ಆ್ಯಂಡ್ ಪರಾಟ, ಆಮ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೀವು ಕೂಡ ಬಂದುಬಿಟ್ಟು ಇಲ್ಲಿ ಟ್ರೈ ಮಾಡಿ. ಸೊ ಪ್ರೈಸ್ ಕೂಡ ಅಷ್ಟೇ ತುಂಬ ಅಫೋರ್ಡ್ ಮಾಡೋ ಥರ ಇದೆ. ಆ್ಯಂಡ್ ಹೋಮ್ಲಿ ಫುಡ್ ಬೇಕು ಅಥವಾ ಪ್ರೈಸ್ ನೀಟ್ಲಿ ಅಫೋರ್ಡ್ ಮಾಡಬೇಕು ಅಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಫುಡ್ಡು. ಸೊ ಪ್ಲೀಸ್ ಬನ್ನಿ, ನೀವು ಟ್ರೈ ಮಾಡಿ, ನೀವು ಒಂದ್ಸತಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ముద్దామల్లి బోటి ఫ్రై తిన్నా. జొత్తుగా రైస్ మళ్ళీ ఆమ్లెట్ క్వాలిటీ ఫుడ్ బాగుంది. టేస్ట్ మంచిగానే ఉంది. సో తినవచ్చు, అందరూ వచ్చి చూస్తున్నది ఎంత క్రౌడ్ ఉంది. సో నేనైతే రెగ్యులర్గా ఎట్లా ఈ సైడ్ వచ్చినట్టు తింటున్నాను. थैंक यू. खाना अच्छा है. हम कम से कम 1 साल से इधर से खाना ले रहे हैं. खाना अच्छा रहता है हर टाइम, कोई वो नहीं है, सभी बराबर रहता है. अच्छा है खाना सभी. नॉन वेज कैसा रहता है? नॉन वेज वेज सभी अच्छा है. सब अच्छा है. सभी प्राइजेस? अच्छा है. प्राइजेस भी बराबर रहता है. ರೈಸ್ ಎಲ್ಲ ಚೆನ್ನಾಗಿದೆ. ಡೈಲಿ ಬಂದು ತಿಂತೀನಿ. ನನಗೆ ಏನು ಅದು ಫುಡ್ ಪಾಯ್ಸನ್ ಏನೋ ಆ ಥರ ಎಲ್ಲ ಏನಾಗಲ್ಲ. ಚೆನ್ನಾಗಿದೆ ಫುಡ್. ಆಮೇಲೆ ರೀಸನಬಲ್ ಫುಡ್ಡು ಚೆನ್ನಾಗಿದೆ. ಮನೆ ಥರನೇ ಊಟ ಮಾಡ್ಬೋದು. ಪ್ರೈಸಸ್ ಅವೈಲೇಬಲ್ ಪ್ರೈಸ್ ಜಾಸ್ತಿ ಏನು ನಾನ್ ವೆಜ್ ಎಲ್ಲ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಾನ್ ವೆಜ್ಜು ವೆಜ್ಜು ಎಲ್ಲ ಚೆನ್ನಾಗಿದೆ. ಏನು ತೊಂದರೆ ಆಗಲ್ಲ ಹೊಟ್ಟೆಗೆ.